ಡಿಜಿಟಲ್ ಆರ್ಥಿಕತೆಯತ್ತ ಭಾರತ ವೇಗವಾಗಿ ಸಾಗ್ತಾ ಇರುವ ಈ ಸಂದರ್ಭದಲ್ಲಿ 2030ರ ವೇಳೆಗೆ ದೇಶದಲ್ಲಿ ಈಗಾಗಲೇ ಸ್ಥಾಪಿತವಾಗಿರುವ ಡೇಟಾ ಸೆಂಟರ್ ಸಾಮರ್ಥ್ಯ 4 ಪಟ್ಟು ಹೆಚ್ಚಾಗಲಿದೆ ಎಂಬ ವರದಿ ತಂತ್ರಜ್ಞಾನ ಹಾಗೂ ಆರ್ಥಿಕ ಬೆಳವಣಿಗೆಯ ದಿಕ್ಕನ್ನು ಸೂಚಿಸುತ್ತೆ. ಇಂದು ಬ್ಯಾಂಕಿಂಗ್ ವ್ಯವಹಾರಗಳಿಂದ ಹಿಡಿದು ಯುಪಿಐ ಪಾವತಿಗಳು, ಇ-ಕಾಮರ್ಸ್, ಕೃತಕ ಬುದ್ಧಿಮತ್ತೆ, ಕ್ಲೌಡ್ ಕಂಪ್ಯೂಟಿಂಗ್, ಸರ್ಕಾರಿ ಡಿಜಿಟಲ್ ಸೇವೆಗಳು, ಸಾಮಾಜಿಕ ಜಾಲತಾಣಗಳು ಮತ್ತು ಆರೋಗ್ಯ ಕ್ಷೇತ್ರದ ಡಿಜಿಟಲ್ ದಾಖಲೆಗಳವರೆಗೆ ಪ್ರತಿಯೊಂದು ಸೇವೆಯು ಡೇಟಾ ಸೆಂಟರ್ಗಳ ಮೇಲೆಯೇ ಅವಲಂಬಿತವಾಗಿದೆ. ಯಾಕಂದರೆ ಇದು ದೇಶದ ಆರ್ಥಿಕ, ಸಾಮಾಜಿಕ, ಕೈಗಾರಿಕಾ ಹಾಗೂ ಭೌಗೋಳಿಕ ಅಭಿವೃದ್ಧಿಯನ್ನ ರೂಪಿಸುವ ಪ್ರಮುಖ ಅಂಶವಾಗಿದೆ. ಆದರೆ ಈ ಬೆಳವಣಿಗೆಯೊಂದಿಗೆ ಪರಿಸರ, ವಿದ್ಯುತ್, ನೀರು, ಸೈಬರ್ ಭದ್ರತೆ ಮತ್ತು ನಗರ ಯೋಜನೆಗೆ ಸಂಬಂಧಪಟ್ಟ ಹಲವು ಸವಾಲುಗಳು ಎದುರಾಗಲಿವೆ. ಭಾರತ ಜಗತ್ತಿಗೆ ಡೇಟಾ ಸೆಂಟರ್ ಆಗಲಿದೆ ಅನ್ನೋದರ ಲಾಭವನ್ನ ಮಾತ್ರ ನಾವು ನಮ್ಮ ಜನರಿಗೆ ಹೇಳ್ತಾ ಇದ್ದೀವಿ. ಒಂದು ನಾಣ್ಯಕ್ಕೆ 2 ಮುಖ ಇದ್ದಂತೆ ಡೇಟಾ ಸೆಂಟರ್ ತೆರೆಯೋದ್ರಿಂದ ಕೂಡ ಲಾಭ, ನಷ್ಟ ಎರಡೂ ಇದೆ. ಡೇಟಾ ಸೆಂಟರ್ಗಳು ಆಧುನಿಕ ಡಿಜಿಟಲ್ ಜಗತ್ತಿನ ಬೆನ್ನೆಲುಬು ಅಂತ ಹೇಳಬಹುದು. ಸರ್ವರ್ಗಳು, ಡೇಟಾ ಸಂಗ್ರಹಣೆ, ನೆಟ್ವರ್ಕ್ ವ್ಯವಸ್ಥೆಗಳು ಮತ್ತು ನಿರಂತರ ವಿದ್ಯುತ್ ಹಾಗೂ ಶೀತಲೀಕರಣ ವ್ಯವಸ್ಥೆಗಳನ್ನು ಒಳಗೊಂಡ ಈ ಕೇಂದ್ರಗಳು 365 ದಿನವೂ ಕಾರ್ಯನಿರ್ವಹಿಸುತ್ತೆ. ಭಾರತದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇರುವುದು, 5G ತಂತ್ರಜ್ಞಾನದ ವಿಸ್ತರಣೆ, ಕ್ಲೌಡ್ ಸೇವೆಗಳ ಬೇಡಿಕೆ, ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ, ಕೃತಕ ಬುದ್ಧಿಮತ್ತೆಯ ಬಳಕೆಯ ಹೆಚ್ಚಳ ಹಾಗೂ ಡೇಟಾ ಸ್ಥಳೀಕರಣ ನೀತಿಗಳ ಪರಿಣಾಮವಾಗಿ ಡೇಟಾ ಸೆಂಟರ್ಗಳ ಅಗತ್ಯ ಅಭೂತಪೂರ್ವವಾಗಿ ಹೆಚ್ಚುತ್ತಾ ಇದೆ. ಭವಿಷ್ಯದ ಆರ್ಥಿಕತೆಯಲ್ಲಿ ಡೇಟಾವೇ ಹೊಸ ಸಂಪತ್ತು ಅನ್ನೋ ಅಭಿಪ್ರಾಯ ಮತ್ತಷ್ಟು ಬಲಗೊಳ್ತಿರುವ ಸಂದರ್ಭದಲ್ಲಿ ಈ ಕ್ಷೇತ್ರದ ಬೆಳವಣಿಗೆ ಅನಿವಾರ್ಯ. ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಡೇಟಾ ಸೆಂಟರ್ ಉದ್ಯಮ ಭಾರತಕ್ಕೆ ಅಪಾರ ಅವಕಾಶಗಳನ್ನು ತೆರೆದಿಡುತ್ತೆ. ಈ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ದೇಶೀಯ ಹಾಗೂ ವಿದೇಶಿ ಬಂಡವಾಳ ಹೂಡಿಕೆಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ಇದರ ಆರಂಭವನ್ನು ನಾವು ಕಾಣ್ತಾ ಇದ್ದೇವೆ. ಜಾಗತಿಕ ತಂತ್ರಜ್ಞಾನ ಕಂಪನಿಗಳು ಭಾರತವನ್ನ ಪ್ರಮುಖ ಡೇಟಾ ಹಬ್ ಆಗಿ ಪರಿಗಣಿಸ್ತಾ ಇರುವುದು ವಿದೇಶಿ ನೇರ ಹೂಡಿಕೆಗೆ ಉತ್ತೇಜನ ನೀಡುತ್ತೆ. ಇದರಿಂದ ರಿಯಲ್ ಎಸ್ಟೇಟ್, ನಿರ್ಮಾಣ, ವಿದ್ಯುತ್, ದೂರಸಂಪರ್ಕ, ಐಟಿ ಕ್ಷೇತ್ರಗಳಿಗೆ ಹೊಸ ಚೈತನ್ಯ ಸಿಗಲಿದೆ. ಡೇಟಾ ಸೆಂಟರ್ಗಳ ಸುತ್ತ ಹೊಸ ಕೈಗಾರಿಕಾ ವಲಯಗಳು ರೂಪುಗೊಂಡು ಸ್ಥಳೀಯ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ದೇಶದ ಒಟ್ಟು ಆಂತರಿಕ ಉತ್ಪನ್ನ ಹೆಚ್ಚಿಸಲು ಈ ಕ್ಷೇತ್ರ ಮಹತ್ವದ ಕೊಡುಗೆ ನೀಡಲಿದೆ. ಉದ್ಯೋಗದ ದೃಷ್ಟಿಯಿಂದ ಈ ಬೆಳವಣಿಗೆ ಆಶಾದಾಯಕವಾಗಿದೆ. ಡೇಟಾ ಸೆಂಟರ್ಗಳ ನಿರ್ಮಾಣದ ಹಂತದಲ್ಲಿ ನಗರ ನಿರ್ಮಾಣ, ವಿದ್ಯುತ್ ವ್ಯವಸ್ಥೆ, ಶೀತಲೀಕರಣ, ಯಂತ್ರೋಪಕರಣ ಅಳವಡಿಕೆ ಹಾಗೂ ಸಾರಿಗೆ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಕಾರ್ಯಾಚರಣೆಯ ಹಂತದಲ್ಲಿ ನೆಟ್ವರ್ಕ್ ಎಂಜಿನಿಯರ್ಗಳು, ಸೈಬರ್ ಭದ್ರತಾ ತಜ್ಞರು, ಕ್ಲೌಡ್ ಆರ್ಕಿಟೆಕ್ಟ್ಗಳು, ಡೇಟಾ ನಿರ್ವಹಣಾ ತಜ್ಞರು, ಸೈಬರ್ ನಿರ್ವಾಹಕರು, ತಾಂತ್ರಿಕ ಬೆಂಬಲ ಸಿಬ್ಬಂದಿಗೆ ಬೇಡಿಕೆ ಹೆಚ್ಚುತ್ತೆ. ಇದಲ್ಲದೆ ಭದ್ರತೆ, ಹೌಸ್ ಕೀಪಿಂಗ್, ಆಹಾರ ಪೂರೈಕೆ, ನಿರ್ವಹಣೆ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರಗಳಲ್ಲಿಯೂ ಪರೋಕ್ಷ ಉದ್ಯೋಗಗಳು ಹೆಚ್ಚಾಗುತ್ತೆ. ಹೀಗಾಗಿ ಯುವ ಜನರಿಗೆ ಹೆಚ್ಚಿನ ಕೌಶಲ್ಯಾಧಾರಿತ ಉದ್ಯೋಗ ಅವಕಾಶಗಳು ಲಭ್ಯವಾಗುತ್ತೆ. ಮೂಲ ಸೌಕರ್ಯ ಅಭಿವೃದ್ಧಿಯ ಮೇಲೆ ಇದರ ಪರಿಣಾಮ ಮಹತ್ವದ್ದಾಗಿದೆ. ಡೇಟಾ ಸೆಂಟರ್ಗಳಿಗೆ ವಿಶ್ವಾಸಾರ್ಹ ವಿದ್ಯುತ್, ವೇಗದ ಫೈಬರ್ ಸಂಪರ್ಕ, ಉತ್ತಮ ರಸ್ತೆ, ನೀರು, ದೂರ ಸಂಪರ್ಕ ಸೌಲಭ್ಯಗಳು ಅತ್ಯಗತ್ಯವಾಗಿರುವುದರಿಂದ ಸರ್ಕಾರ ಹಾಗೂ ಖಾಸಗಿ ವಲಯ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಬೇಕಾಗತ್ತೆ. ಇದರಿಂದ ಕೈಗಾರಿಕಾ ಕಾರಿಡಾರ್ಗಳು, ಫೈಬರ್ ಆಪ್ಟಿಕ್ ಜಾಲಗಳು, ವಿದ್ಯುತ್ ಉಪಕೇಂದ್ರಗಳು, ಸಾರಿಗೆ ವ್ಯವಸ್ಥೆಗಳ ಅಭಿವೃದ್ಧಿ ವೇಗ ಪಡೆದುಕೊಳ್ಳುತ್ತೆ. 2ನೇ ಮತ್ತು 3ನೇ ಹಂತದ ನಗರಗಳಲ್ಲಿಯೂ ಡೇಟಾ ಸೆಂಟರ್ಗಳು ಸ್ಥಾಪನೆಯಾದರೆ ಅಭಿವೃದ್ಧಿ ಕೆಲವೇ ಮಹಾನಗರಗಳಿಗೆ ಸೀಮಿತವಾಗದೆ ಪ್ರಾದೇಶಿಕ ಸಮತೋಲನಕ್ಕೆ ನೆರವಾಗುತ್ತೆ. ಆದರೆ ನೀರಿನ ಬಳಕೆ ಬಹಳ ದೊಡ್ಡ ಸವಾಲಾಗಿದೆ. ಅನೇಕ ಡೇಟಾ ಸೆಂಟರ್ಗಳಲ್ಲಿ ಶೀತಲೀಕರಣ ವ್ಯವಸ್ಥೆಗೆ ಗಣನೀಯ ಪ್ರಮಾಣದ ನೀರನ್ನು ಬಳಸಲಾಗುತ್ತೆ. ಈಗಾಗಲೇ ನೀರಿನ ಕೊರತೆಯನ್ನು ಎದುರಿಸ್ತಾ ಇರುವ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಡೇಟಾ ಸೆಂಟರ್ಗಳು ಸ್ಥಾಪನೆಯಾದರೆ ಸ್ಥಳೀಯ ಸಮುದಾಯಗಳಿಗೆ ಕುಡಿಯುವ ನೀರಿನ ಲಭ್ಯತೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಮಳೆ ನೀರು ಸಂಗ್ರಹಣೆ, ನೀರಿನ ಮರುಬಳಕೆ, ಕಡಿಮೆ ನೀರು ಬಳಕೆಯ ಶೀತಲೀಕರಣ ತಂತ್ರಜ್ಞಾನಗಳನ್ನು ಕಡ್ಡಾಯಗೊಳಿಸುವುದು ಅನಿವಾರ್ಯವಾಗಿದೆ. ಇನ್ನು ಮಾಲಿನ್ಯದ ವಿಚಾರದಲ್ಲಿ ಡೇಟಾ ಸೆಂಟರ್ಗಳು ಸಾಂಪ್ರದಾಯಿಕ ಕೈಗಾರಿಕೆಗಳಂತೆ ಹೊಗೆ ಸೂಸದಿದ್ದರೂ ಡೀಸೆಲ್ ಜನರೇಟರ್ಗಳ ಬಳಕೆ, ಬ್ಯಾಟರಿಗಳ ನಿರ್ವಹಣೆ, ನಿರ್ಮಾಣ ಹಂತದ ಧೂಳು ಮತ್ತು ಶಬ್ದ ಮಾಲಿನ್ಯ ಸ್ಥಳೀಯ ಪರಿಸರದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರೋ ಸಾಧ್ಯತೆ ಇದೆ. ತುರ್ತು ಪರಿಸ್ಥಿತಿಗಳಲ್ಲಿ ಬಳಸುವ ಡೀಸೆಲ್ ಜನರೇಟರ್ಗಳು ವಾಯು ಮಾಲಿನ್ಯವನ್ನು ಹೆಚ್ಚಿಸಬಹುದು. ಹೀಗಾಗಿ ಬ್ಯಾಟರಿ ಶೇಖರಣಾ ವ್ಯವಸ್ಥೆಗಳು, ಹಸಿರು ಇಂಧನ, ಸ್ವಚ್ಛ ತಂತ್ರಜ್ಞಾನಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ.
ಡೇಟಾ ಸ್ಥಳೀಕರಣದ ದೃಷ್ಟಿಯಿಂದ ಭಾರತಕ್ಕೆ ಇದು ಅನುಕೂಲಕರ ಬೆಳವಣಿಗೆಯಾಗಿದೆ. ದೇಶದ ನಾಗರಿಕರ ಮಾಹಿತಿ ದೇಶದಲ್ಲಿಯೇ ಸಂಗ್ರಹ ಆಗುವುದರಿಂದ ರಾಷ್ಟ್ರೀಯ ಭದ್ರತೆ ಬಲಗೊಳ್ಳುತ್ತೆ ಮತ್ತು ನಿಯಂತ್ರಣ ಸುಲಭ ಆಗತ್ತೆ. ಆದರೆ ಇದೇ ಸಂದರ್ಭದಲ್ಲಿ ನಾಗರಿಕರ ಗೌಪ್ಯತೆ ಮತ್ತು ವೈಯಕ್ತಿಕ ಮಾಹಿತಿಯ ರಕ್ಷಣೆಗೆ ಇಲ್ಲಿ ಮಹತ್ವ ಕೊಟ್ಟಂತಾಗತ್ತೆ. ಡೇಟಾ ಸಂಗ್ರಹಣೆ ಮತ್ತು ಬಳಕೆಗೆ ಸಂಬಂಧಪಟ್ಟ ಪಾರದರ್ಶಕ ಹಾಗೂ ಕಠಿಣ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಸರ್ಕಾರದ ಪ್ರಮುಖ ಜವಾಬ್ದಾರಿಯಾಗಿದೆ. ನಗರಾಭಿವೃದ್ಧಿ ದೃಷ್ಟಿಯಿಂದ ಡೇಟಾ ಸೆಂಟರ್ಗಳು ಹೆಚ್ಚಾಗಿ ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ, ನೋಯ್ಡಾ ಮೊದಲಾದ ನಗರಗಳಲ್ಲಿ ಕೇಂದ್ರೀಕೃತವಾಗುವ ಸಾಧ್ಯತೆ ಇದೆ. ಇದರಿಂದ ನಗರಗಳ ಮೇಲೆ ಜನಸಂಖ್ಯೆ, ಭೂಮಿ, ಮೂಲ ಸೌಕರ್ಯದ ಒತ್ತಡ ಹೆಚ್ಚಾಗುತ್ತೆ. ಇನ್ನೊಂದೆಡೆ ನೀತಿ ಪ್ರೋತ್ಸಾಹದ ಮೂಲಕ ಟೈರ್ 2, ಟೈರ್ 3 ನಗರಗಳಲ್ಲಿಯೂ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಿದ್ರೆ ಸಮತೋಲನದ ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ಸಿಗುತ್ತೆ. ಇಲ್ಲವಾದ್ರೆ ಬೆಂಗಳೂರು ಇನ್ನಷ್ಟು ಅಧೋಗತಿಗೆ ಇಳಿಯುವುದರಲ್ಲಿ ಅನುಮಾನ ಇಲ್ಲ. ಒಟ್ಟಾರೆ 2030ರ ವೇಳೆಗೆ ಭಾರತದ ಡೇಟಾ ಸೆಂಟರ್ ಸಾಮರ್ಥ್ಯ 4 ಪಟ್ಟು ಹೆಚ್ಚಾಗುವುದು ದೇಶದ ಡಿಜಿಟಲ್ ಪರಿವರ್ತನೆಯ ದೃಷ್ಟಿಯಿಂದ ಮಹತ್ತರ ಘಟ್ಟ. ಆದರೆ ಇದೇ ಸಂದರ್ಭದಲ್ಲಿ ವಿದ್ಯುತ್ ಬಳಕೆ, ನೀರಿನ ನಿರ್ವಹಣೆ, ಪರಿಸರ ಸಂರಕ್ಷಣೆ, ತ್ಯಾಜ್ಯ, ಸೈಬರ್ ಭದ್ರತೆ, ನಗರ ಯೋಜನೆಯಂತಹ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲೇಬೇಕಾಗಿದೆ.